ನಮಸ್ಕಾರ ಗಾಯ್ಸ್, ಇದು ನನ್ನ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ನಾವು ಮುಡುಕ್ತೊರೆಗೆ ಹೋಗ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಬೇರೆ ರೂಟಲ್ಲೇ ಕರ್ಕೊಂಡು ಹೋದ್ರು. ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಳ್ಳಿಗಳ ಮೇಲೆ ಹೋದ್ವಲ್ಲ, ಅದಕ್ಕೆ ಹಳ್ಳಿಗಳ ಕಡೆ ಎಲ್ಲ ಕುಯಿಲಾಗಿತ್ತು. ನೋಡ್ಕೊಂಡು ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು. ನೋಡ್ಕೊಂಡು ನಾವು ಹೋದ್ವಿ. ನಾನು ನನ್ನ ಕೈಲಾದಷ್ಟು ಸುಮಾರು ವಿಡಿಯೋನ ಮಾಡ್ತಾ ಇದ್ದೆ. ಮತ್ತೆ ಹೋಯ್ತಾ ಹೋಯ್ತಾ ಮುಡುಕ್ತೊರೆಗೆ ದಾರಿ ಅಂತ ಇತ್ತು, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನಮ್ಮ ಹಸ್ಬೆಂಡಿಗೆ ಗೊತ್ತಿತ್ತು ಯಾವ ರೂಟಲ್ಲಿ ಹೋಗಬೇಕು ಅಂತ. ನನಗಂತೂ ಅಷ್ಟು ಗೊತ್ತಿರಲಿಲ್ಲ ಯಾವ್ಯಾವ ರೂಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನದಿನ ನೋಡಿಕೊಂಡು ಮುಂದೆ ಹೋದ್ವಿ ಜಾತ್ರೆಗೆ. ನಡುವೆ ಆದಿ ಮಲ್ಲಯ್ಯನ್ ಮದುವೆ ಅಂತ ಮದುವೆ ಲಂಬಾಲ್ಗಾನು ಊದಿ ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಹಾಕ್ಬಿಟ್ಟು ನೆಕ್ಸ್ಟು ನಾವು ಬೇರೆ ರೂಟಲ್ಲಿ ಮೇಲ್ಗಡೆ ರೋಡ್ ಮಾಡಿದ್ದಾರೆ. ಆ ರೂಟಲ್ಲಿ ಹೋದ್ವಿ. ತುಂಬಾ ದೂರ ಏನಿಲ್ಲ. ಬೆಟ್ಟ ಹತ್ತೋರು ಹತ್ಬೋದು, ಹತ್ತೇ ಇರೋರು ಈ ಥರ ರೂಟಲ್ಲಿ ಹೋಗ್ಬೋದು. ನಡೆಯೋಕ್ಕಾಗದೇ ಇರೋರು, ಬೆಟ್ಟ ಹತ್ತಕ್ಕಾಗದೇ ಇರೋರು ಈ ಥರ ರೂಟಲ್ಲಿ ಹೋಗ್ಬೋದು ಅಂತ ಈ ಥರ ದಾರಿ ಮಾಡಿದ್ದಾರೆ. ಒಳ್ಳೆ ಸೌಲಭ್ಯ ಅಂತ ಹೇಳ್ಬೋದು ನಡೆಯೋಕ್ಕಾಗದೇ ಇರೋರಿಗೆ. ಹಾಗೂ ಸ್ವಲ್ಪ ಜನ ಕಾರ್ಗಳಲ್ಲಿ, ಬೈಕ್ಗಳಲ್ಲಿ ಹೋಗೋರು ಈ ರೂಟಲ್ಲಿ ಹೋಗ್ತಾರೆ. ನಾವು ಪಾಪ ಇರೋದ್ರಿಂದ ನಾನು ಮೆಟ್ಲುಗಳ ಮೇಲೆ ಹತ್ತಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಈ ರೂಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಬೈಕಲ್ಲೇ ಈ ರೂಟಲ್ಲೇ ಕರ್ಕೊಂಡು ಬಂದರು. ಎಂಟ್ರೆನ್ಸ್ ಆಗ್ತಿದ್ದಲ್ಲಿ ತುಂಬಾ ಜನ ಇದ್ದರು. ಎಂಟ್ರೆನ್ಸ್ ಆದಾಗಲೇ ಮುಂದೆಗಡೆ ತುಂಬಾ ವೆಹಿಕಲ್ಸ್ಗಳೆಲ್ಲ ಹಾಕ್ಬಿಟ್ಟಿದ್ರು. ತುಂಬಾ ವೆಹಿಕಲ್ಸ್ ಇತ್ತು. ಹೇಗೋ ದಾರಿ ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋದ್ವಿ. ತುಂಬಾ ಜನ ರಶ್ ಇದ್ದರು. ಜಾತ್ರೆ ಅದು 2 ದಿನಕ್ಕೆ ನಾವು ಹೋಗಿದ್ದು. ತುಂಬಾ ಜನ ಇದ್ದರು. ನಾವು ಅಂತಾನ ಹತ್ಕೊಂಡು ಹೋದ್ವಿ. ಅಲ್ಲೊಬ್ರು ನನ್ನ ಮಗಳನ್ನ ತುಂಬಾ ಮಾತಾಡಿಸ್ತಾಯಿದ್ರು. ಅಂತಗಳನ್ನ ಹತ್ಕೊಂಡು ನಾವು ಹಾಗೆ ಮುಂದೆ ಹೋದ್ವಿ. ಎಂಟ್ರೆನ್ಸಲ್ಲಿ ನಮಗೆ ಕಾಲಭೈರವೇಶ್ವರ ಅನ್ನೋ ಸಿಕ್ಕುತ್ತೆ ದೇವರು. ಲಾರಿ ತಗೊಂಡು ಮುಂದೆ ಹೋದ್ವಿ. ಮುಂದೆ ಎಂಟ್ರೆನ್ಸ್ ಮೇನ್ ಗೇಟ್ ಹಾಕ್ಬಿಟ್ಟಿದ್ರು. ಏಕೆ ಅಂತಂದರೆ ಅದು ಹೈ ಇರೋದ್ರಿಂದ ಯಾರು ಹರಕೆ ಹೊತ್ಕೊಂಡಿರ್ತಾರೆ ಅವರು ಮಾತ್ರ ಪೂಜೆಯಲ್ಲಿ. ನೆಕ್ಸ್ಟು ರೈಟ್ ಸೈಡಲ್ಲಿ ಪೂಜೆನ ಮಾಡಿಸ್ಕೊಂಡು ಒಳಗಡೆ ಹೋದರೆ ತುಂಬಾ ಕ್ಯೂ ಇತ್ತು. ಅಂದರೆ ಜಾತ್ರೆ ಅದು 2 ದಿನ ಅಲ್ವಾ, ತುಂಬಾ ಕ್ಯೂ ಇತ್ತು. ದೇವಸ್ಥಾನದಲ್ಲಿ ನಾವು ಸರದಿ ಸಾಲಲ್ಲೇ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇನ್ನೂ ಕಾಮಗಾರಿ ನಡೀತಾನೆ ಇದೆ ದೇವಸ್ಥಾನ. ಅದಕ್ಕೆ ಆ ಕಡೆ ಮತ್ತು ಈ ಕಡೆ ಸ್ವಲ್ಪ ಚಿಕ್ಕದಾಗಿ ದೇವಸ್ಥಾನನ ದೇವ್ರ ವಿಗ್ರಹನ ಕುಣಿಸಿ ಪೂಜೆ ಮಾಡಿದ್ದಾರೆ. ಅದರಲ್ಲಿ ಸರದಿ ಸಾಲಲ್ಲೇ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ದೇವ್ರ ದರ್ಶನನೂ ಚೆನ್ನಾಗಾಯಿತು. ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೂ ನಮ್ಮ ಹಸ್ಬೆಂಡ್ ಎಲ್ಲೋ ಸ್ವಲ್ಪ ವಿಡಿಯೋನ ಮಾಡಿಕೊಂಡ್ರು. ತಾಯಿನ ಕಣ್ತುಂಬ ನೋಡಿಕೊಂಡು ಆಶೀರ್ವಾದ ಇರಲಿ ಅಂತ ಪೂಜೆನ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ವ್ಯೂಸ್ ತುಂಬಾ ಚೆನ್ನಾಗಿತ್ತು. ಅಪ್ಪ ಮಗಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾಯಿದ್ರು. ಅದಕ್ಕೆ ಅವರಿಬ್ಬರದು ವಿಡಿಯೋನ ಮಾಡ್ಕೋತಾ ಇದ್ದೆ. ನನ್ನ ಮಗಳಿಗಂತೂ ತುಂಬಾ ಖುಷಿಯಾಗಿತ್ತು. ಇಷ್ಟೊಂದು ಜನನ ನೋಡಿ ಅವಳು. ನೆಕ್ಸ್ಟ್ ಅಲ್ಲೇ ಪ್ರಸಾದನ ಕೊಡ್ತಾಯಿದ್ರು. ಬಾತು ಮತ್ತು ಮೊಸರನ್ನ ಕೊಡ್ತಾಯಿದ್ರು. ಇಸ್ಕೊಂಡು ತಿಂದ್ಕೊಂಡು ಮತ್ತೆ ರಿಟರ್ನ್ ಆದ್ವಿ. ರಿಟರ್ನ್ ಆಗುವಾಗಲೂ ಅಷ್ಟೇ ಜನ ಬರ್ತಾನೆ ಇದ್ದರು. ತುಂಬಾ ಜನ ಬರ್ತಾನೆ ಇದ್ದರು. ಬಿಸಿಲು ತುಂಬಾ ಇತ್ತು. ಅದಕ್ಕೆ ಕಬ್ಬಿನಲ್ನ ಕುಡ್ಕೊಂಡು ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಮನೆಗೆ ಹೊರಡೋಣ ಅಂತ ಹೊರಟಾದ್ಮೇಲೆ ನಮ್ಮ ಸಮುದಾಯದ್ದು ಮಂಟಪ ಇತ್ತಲ್ಲಿ, ಪರ ಸಮುದಾಯದ ಮಂಟಪ ಅಂತ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಮೊನ್ನೆ ಜಾತ್ರೆ ಇತ್ತಲ್ಲ, ಜಾತ್ರೆಯ
ಪ್ರೋಗ್ರಾಮ್ ನಡೀತಾ ಇತ್ತು, ಬಟ್ ಅಲ್ಲಿ ಜನನೇ ಇರಲಿಲ್ಲ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಬರುವಾಗ ರೋಡಲ್ಲಿ ಜೋಳನ ತಿನ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗಳು ಬರುವಾಗಲೇ ಮಲಗ್ಬಿಟ್ಟಿದ್ಲು, ತುಂಬಾ ಟಯರ್ಡ್ ಆಗಿದ್ಲು ಅನಿಸುತ್ತೆ. ಹೀಗಿತ್ತು ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.